ಓಂ ಶಾಂತಿ. ಈ ಸುಂದರವಾದ ಸಮಯಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ನಮಗೆ ದೊರೆತಿರುವ ಒಳ್ಳೆಯ ವಿಷಯಗಳನ್ನು, ವ್ಯಕ್ತಿಗಳನ್ನು ಅಥವಾ ಸೌಕರ್ಯಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಧನ್ಯತಾ ಭಾವವನ್ನು ವ್ಯಕ್ತಪಡಿಸುವ ಧ್ಯಾನವನ್ನು ಅಭ್ಯಾಸ ಮಾಡೋಣ. ಈಗ ನೀವು ಇರುವ ಸ್ಥಳದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆಯಲಿ. ಒಂದು ಕ್ಷಣವನ್ನು ಕೊಡಿ. ನಿಮ್ಮ ಬೆನ್ನು ನೇರವಾಗಿರಲಿ, ದೇಹ ಸಡಿಲವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ನಿಧಾನವಾಗಿ ದೀರ್ಘ ಉಸಿರೆಳೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಗಡೆ ಬಿಡಿ. ಪ್ರತಿ ಉಸಿರಾಟದೊಂದಿಗೆ ದೇಹದಲ್ಲಿರುವಂತಹ ಎಲ್ಲ ಒತ್ತಡಗಳು, ಆಯಾಸ, ಚಿಂತೆಗಳು ಮೆಲ್ಲಗೆ ಹೊರಗಡೆ ಹೋಗ್ತಾ ಇದ್ದಾವೆ ಅಂತ ಅನುಭವ ಮಾಡಿ. ಒಂದು ಕ್ಷಣ ನಿಮ್ಮ ದೇಹವನ್ನು ವಿಶ್ರಾಂತಗೊಳಿಸಿ ನಿಮ್ಮ ಗಮನವನ್ನು ಪಾದಗಳ ಕಡೆಗೆ ತಂದುಕೊಳ್ಳಿ. ಪಾದಗಳು ಸಂಪೂರ್ಣವಾಗಿ ಸಡಿಲವಾಗಿವೆ, ವಿಶ್ರಾಂತವಾಗಿವೆ. ನಿಮ್ಮ ಗಮನವನ್ನು ಕಾಲುಗಳ ಕಡೆಗೆ, ಮಂಡಿಯ ಕಡೆಗೆ, ತೊಡೆಗಳ ಕಡೆಗೆ ಹರಿಸ್ತಾ ಅನುಭವ ಮಾಡಿ ನಿಮ್ಮ ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದ್ದಾವೆ ಅಂತ. ಹೊಟ್ಟೆಯ ಭಾಗ, ಎದೆಯ ಭಾಗ, ಭುಜಗಳು, ಕತ್ತಿನ ಭಾಗ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ, ವಿಶ್ರಾಂತಿಯನ್ನು ಪಡಿತಾ ಇದ್ದಾವೆ. ನಿಮ್ಮ ಗಮನವನ್ನು ಮುಖದ ಕಡೆಗೆ, ತಲೆಯ ಭಾಗಕ್ಕೆ, ದೇಹದ ಪ್ರತಿಯೊಂದು ಭಾಗವು ರಿಲ್ಯಾಕ್ಸ್ ಆಗಿದೆ, ಹಗುರವಾಗಿದೆ. ಈ ಕ್ಷಣದಲ್ಲಿ ಯಾವುದೇ ಆತುರವಿಲ್ಲ, ಯಾವುದೇ ಚಿಂತೆ ಇಲ್ಲ. ಈಗ ನಿಮ್ಮ ಗಮನವನ್ನು ಹಣೆಯ ಮಧ್ಯಭಾಗಕ್ಕೆ ತಂದುಕೊಳ್ಳಿ. ಅಲ್ಲಿ ಒಂದು ಸಣ್ಣ ಬೆಳಕು ಮಿನುಗುತ್ತಾ ಇದೆ. ಅದುವೇ ನೀವಾಗಿದ್ದೀರಾ. ನಾನು ಈ ಶರೀರ ಅಲ್ಲ, ಈ ಶರೀರದೊಳಗೆ ವಾಸಿಸುವಂತಹ ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನಾನು ಶಾಂತಿಯ ಬಿಂದು ಆಗಿದ್ದೇನೆ, ಪ್ರಕಾಶದ ಕಿರಣ ಆಗಿದ್ದೇನೆ. ಪ್ರೀತಿ, ಆನಂದವೇ ನನ್ನ ಮೂಲ ಸ್ವಭಾವ ಆಗಿದೆ. ಈ ದೇಹ ತಾತ್ಕಾಲಿಕವಾಗಿದೆ. ನಾನು ಶಾಶ್ವತವಾದ ಆತ್ಮನಾಗಿದ್ದೇನೆ. ಈ ಅರಿವು ನನ್ನ ಮನಸ್ಸನ್ನು ಶಾಂತಗೊಳಿಸ್ತಾ ಇದೆ, ನನ್ನ ಹೃದಯವನ್ನು ಹಗುರಗೊಳಿಸ್ತಾ ಇದೆ. ಈಗ ನನ್ನೊಳಗಡೆ ಒಂದು ಕೃತಜ್ಞತೆಯ ಭಾವನೆ ಮೂಡ್ತಾ ಇದೆ. ಇಷ್ಟು ವರ್ಷಗಳು ಈ ದೇಹವನ್ನು ನಾನು ಚೈತನ್ಯ ಶಕ್ತಿ ನಿಭಾಯಿಸ್ತಾ ಇದ್ದೀನಲ್ವಾ, ಅದಕ್ಕಾಗಿ ಸ್ವಯಂಗೆ ಸ್ವಯಂ ನಾನು ಧನ್ಯವಾದವನ್ನು ಹೇಳ್ಕೊಳ್ತಾ ಇದ್ದೇನೆ. ನಾನು ಎದುರಿಸಿದ ಎಲ್ಲ ಸವಾಲುಗಳಿಗೆ ಧನ್ಯವಾದ. ನಾನು ಕಲಿತ ಪಾಠಗಳಿಗೆ ಧನ್ಯವಾದ. ನನ್ನ ಮನಸ್ಸಿಗೂ ಕೂಡ ಧನ್ಯವಾದ. ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೇನೆ. ಈಗ ನಾನು ಹೊರಗಿನ ಪ್ರಪಂಚದಿಂದ ಕ್ಷಣಕಾಲ ದೂರ ಸರಿದು ನನ್ನ ಆಂತರಿಕ ಪ್ರಪಂಚಕ್ಕೆ
ಮರಳುತ್ತಿದ್ದೇನೆ. ನನ್ನ ಆತ್ಮದ ಶಕ್ತಿಯಾದ ಮನಸ್ಸಿನೊಂದಿಗೆ ಮಾತನಾಡುತ್ತಿದ್ದೇನೆ. ಬೆಳಗ್ಗೆಯಿಂದ ನೀನು ನನಗಾಗಿ ಎಷ್ಟೊಂದು ಕೆಲಸ ಮಾಡುತ್ತೀಯ. ನೂರಾರು ಆಲೋಚನೆಗಳನ್ನು ರಚನೆ ಮಾಡ್ತೀಯ, ವಿಚಾರಗಳನ್ನು ಮಾಡ್ತೀಯ. ನಿನಗೆ ಧನ್ಯವಾದಗಳು. ನಾನು ನನ್ನ ಮನಸ್ಸಿನ ಮಾಲೀಕ ಆಗಿದ್ದೇನೆ. ನನ್ನ ಮನಸ್ಸು ಶಕ್ತಿಯುತವಾಗಿದೆ. ನನ್ನ ಮನಸ್ಸು ಸದಾ ಕೃತಜ್ಞತೆಯಿಂದ ತುಂಬಿದೆ. ಈಗ ನಾನು ನನ್ನ ಉಸಿರಾಟವನ್ನು ಗಮನಿಸುತ್ತಿದ್ದೇನೆ. ನಾನು ಹುಟ್ಟಿದ ಕ್ಷಣದಿಂದ ಈವರೆಗೂ ಒಂದು ಕ್ಷಣವೂ ವಿಶ್ರಾಂತಿ ಪಡೆಯದೆ ನನಗಾಗಿ ಗಾಳಿಯನ್ನು ತುಂಬಿಸಿಕೊಳ್ಳುತ್ತಿರುವ ಶ್ವಾಸಕೋಶಕ್ಕೆ ಧನ್ಯವಾದಗಳು. ಪ್ರತಿಯೊಂದು ಉಸಿರು ನನಗೆ ಜೀವನದ ಶಕ್ತಿಯನ್ನು ನೀಡುತ್ತಿದೆ. ಪ್ರತಿ ಉಸಿರಿನೊಂದಿಗೆ ನಾನು ಪ್ರಶಾಂತತೆಯನ್ನು ಒಳಗಡೆ ತೆಗೆದುಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಈ ಶ್ವಾಸಕೋಶಕ್ಕೆ. ನನ್ನ ಎದೆಯಾಳದಲ್ಲಿ ಸದ್ದಿಲ್ಲದೆ ಮಿಡಿಯುತ್ತಿರುವ ಹೃದಯಕ್ಕೆ ನನ್ನ ನಮನಗಳು. ನನ್ನ ಅರಿವಿಲ್ಲದೆಯೇ ಶರೀರದ ಪ್ರತಿಯೊಂದು ಜೀವಕೋಶಕ್ಕೂ ಪ್ರೀತಿಯ ರಕ್ತವನ್ನು ಹರಿಸುತ್ತಿರುವ ನಿನ್ನ ನಿರಂತರ ಸೇವೆಗೆ, ಅಚಲ ನಿಷ್ಠೆಗೆ ಧನ್ಯವಾದಗಳು. ಈ ಸುಂದರ ಪ್ರಪಂಚವನ್ನು ನೋಡಲು, ಪರಮಾತ್ಮನ ಜ್ಞಾನವನ್ನು ಓದಲು ಮತ್ತು ಪ್ರಕೃತಿಯ ಬಣ್ಣಗಳನ್ನು ಸವಿಯಲು ನೆರವಾಗುತ್ತಿರುವ ನನ್ನ ಕಣ್ಣುಗಳಿಗೆ ಧನ್ಯವಾದಗಳು. ಮಧುರವಾದ ಸಂಗೀತವನ್ನು, ಜ್ಞಾನದ ಮುತ್ತುಗಳನ್ನು ಮತ್ತು ಪ್ರೀತಿಯ ಮಾತುಗಳನ್ನು ಕೇಳಿಸಿಕೊಳ್ಳಲು ಸಹಕರಿಸುತ್ತಿರುವ ಈ ಕಿವಿಗಳಿಗೆ ಧನ್ಯವಾದಗಳು. ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಇತರರಿಗೆ ಒಳ್ಳೆಯದನ್ನು ಬಯಸಲು ಶಕ್ತಿ ನೀಡಿದ ನನ್ನ ಧ್ವನಿಗೆ ಧನ್ಯವಾದಗಳು. ನಾನು ಎಲ್ಲಿಗೆ ಹೋಗಬೇಕೆಂದರೂ ನನ್ನನ್ನು ಹೊತ್ತು ಸಾಗುವ ಈ ಕಾಲುಗಳಿಗೆ ಧನ್ಯವಾದಗಳು. ಪ್ರಪಂಚದ ಸೇವೆಯನ್ನು ಮಾಡಲು, ಕರ್ಮಗಳನ್ನು ಮಾಡಲು ಸಹಕರಿಸುತ್ತಿರುವ ನನ್ನ ಈ ಕೈಗಳಿಗೆ ಧನ್ಯವಾದಗಳು. ಈ ಕೈಗಳು ಕೇವಲ ಕೆಲಸಕ್ಕಲ್ಲ, ಇವು ಇತರರಿಗೆ ಸಹಕರಿಸುವ ಮತ್ತು ಹರಸುವ ದಿವ್ಯ ಸಾಧನಗಳಾಗಿವೆ. ಧನ್ಯವಾದಗಳು. ನನ್ನ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ, ದೇಹದ ಪ್ರತಿಯೊಂದು ಚಟುವಟಿಕೆಯನ್ನು ಸಮತೋಲನದಲ್ಲಿಡುವ ಅದ್ಭುತ ಮೆದುಳಿಗೆ ಧನ್ಯವಾದಗಳು. ನಾನು ಶಾಂತ ಆತ್ಮ ಎಂಬುದನ್ನು ನೆನಪಿಸಲು ನೀನು ನನಗೆ ಸಹಕರಿಸುತ್ತಿರುವೆ. ಧನ್ಯವಾದಗಳು ಮೆದುಳೆ. ಓ ನನ್ನ ದೇಹವೇ, ನಿನಗೆ ತಿಳಿಯದೆ ನೋವು ನೀಡಿದ್ದರೆ, ಅತಿಯಾದ ಒತ್ತಡ ಕೊಟ್ಟುತ್ತಾರೆ ನನ್ನನ್ನು ಕ್ಷಮಿಸು. ಇಂದಿನಿಂದ ನಾನು ನಿನ್ನನ್ನು ಪ್ರೀತಿಯಿಂದ
ಜಾಗರೂಕತೆಯಿಂದ ಗೌರವದಿಂದ ನೋಡಿಕೊಳ್ಳುತ್ತೇನೆ. ನೀನು ಪರಮಾತ್ಮನು, ಈ ಪ್ರಕೃತಿಯು, ನನ್ನ ತಂದೆ ತಾಯಿಯು ನೀಡಿದ ಅಮೂಲ್ಯವಾದ ಉಡುಗೊರೆಯಾಗಿರುವೆ. ನನ್ನ ಜೀವನವೆಂಬ ಸುಂದರ ತೋಟದಲ್ಲಿ ಹೂಗಳಂತಿರುವ ಎಲ್ಲ ಸಂಬಂಧಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ಪೋಷಕರಿಗೆ, ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಂತ ಕುಟುಂಬಕ್ಕೆ ಮತ್ತು ನೆರಳಿನಂತೆ ಜೊತೆಗಿರುವ ಸಂಗಾತಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಏಳಿಗೆಗೆ ಕಾರಣರಾದ ಗುರುಗಳಿಗೆ, ಒಂಟಿತನ ದೂರ ಮಾಡಿದ ಸ್ನೇಹಿತರಿಗೆ ಹಾಗೂ ಅರಿವಿಲ್ಲದೆ ನನಗೆ ಪಾಠ ಕಲಿಸಿದ ಶತ್ರುಗಳಿಗೂ ಧನ್ಯವಾದಗಳು. ಈಗ ನನ್ನ ಗಮನವನ್ನು ನನ್ನ ವೃತ್ತಿ ಜೀವನದ ಕಡೆಗೆ ತರುತ್ತೇನೆ. ನನಗೆ ಗೌರವಯುತವಾದ ಜೀವನವನ್ನು ನಡೆಸಲು ದಾರಿಯಾದ ನನ್ನ ಕೆಲಸಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ. ಈ ಉದ್ಯೋಗವು ಕೇವಲ ಆದಾಯದ ಮೂಲವಲ್ಲ, ಇದು ನನ್ನ ಪ್ರತಿಭೆಯನ್ನು ಬಳಸಲು ಪರಮಾತ್ಮನು ನೀಡಿದ ಒಂದು ಸೇವಾ ಅವಕಾಶವಾಗಿದೆ. ನನ್ನ ಕಾರ್ಯಸ್ಥಳಕ್ಕೆ ಧನ್ಯವಾದಗಳು. ಅದು ನನಗೆ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಕಲಿಸಿದೆ. ನನ್ನ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು. ನಿಮ್ಮ ಸಹಕಾರ ಮತ್ತು ಸ್ಪರ್ಧೆಯು ನನ್ನನ್ನು ಪ್ರತಿದಿನ ಬೆಳೆಯುವಂತೆ ಮಾಡಿದೆ. ನನ್ನ ಮೇಲಧಿಕಾರಿಗಳಿಗೆ ಮತ್ತು ಸಂಸ್ಥೆಗೆ ಧನ್ಯವಾದಗಳು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿ ನೀಡಿದ್ದಕ್ಕಾಗಿ. ಕೆಲಸದಲ್ಲಿ ಎದುರಾಗುವ ಸವಾಲುಗಳಿಗೆ ಧನ್ಯವಾದಗಳು. ನನ್ನ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿದ್ದಕ್ಕಾಗಿ ಮತ್ತು ನನ್ನಲ್ಲಿ ಅಡಗಿದ್ದ ತಾಳ್ಮೆಯನ್ನು ಹೊರತಂದಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಜೀವನದ ಭಾಗವಾಗಿರುವ ಈ ಮೂಕ ಜೀವಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನನಗೆ ಒಬ್ಬ ಷರತ್ತಾದ ಪ್ರೀತಿಯನ್ನು ನೀಡುವ, ನನ್ನ ಏಕಾಂಗಿತನವನ್ನು ದೂರ ಮಾಡುವ ನನ್ನ ಪ್ರೀತಿಯ ಈ ಪ್ರಾಣಿಗೆ ಧನ್ಯವಾದಗಳು. ನಿನ್ನ ಇರುವಿಕೆ ನನ್ನ ಮನೆಗೆ ಜೀವ ಕಳೆಯನ್ನು ತಂದಿದೆ. ನನ್ನ ಮನೆಯ ಸುತ್ತಮುತ್ತ ಕೇಳಿಸುವ ಪಕ್ಷಿಗಳ ಗಾನಕ್ಕೆ, ಪ್ರಕೃತಿಯ ಈ ಸುಂದರ ಜೀವಿಗಳಿಗೆ ವಂದನೆಗಳು. ಅವುಗಳ ಮುಗ್ಧತೆ ನನ್ನ ಮನಸ್ಸಿಗೆ ಶಾಂತಿಯನ್ನು ತಂದಿದೆ. ನನ್ನ ಜೀವನವನ್ನು ಸುಗಮಗೊಳಿಸುವ ಪ್ರತಿಯೊಂದು ವಸ್ತುವಿಗೂ ನಾನು ಋಣಿಯಾಗಿದ್ದೇನೆ. ಪೀಠೋಪಕರಣಗಳು ನನಗೆ ವಿಶ್ರಾಂತಿ ನೀಡುವ ಹಾಸಿಗೆಯಾಗಿದೆ. ನಾನು ಕುಳಿತು ಕೆಲಸ ಮಾಡುವ ಕುರ್ಚಿಗೆ ಮತ್ತು ನನ್ನನ್ನು ಸಲಹುವ ಈ ಮನೆಗೆ ಧನ್ಯವಾದಗಳು. ನನ್ನ ಹಸಿವನ್ನು
ನೀಗಿಸಲು ಸಹಕರಿಸುವ ಅಡುಗೆ ಮನೆಯ ಎಲ್ಲ ಪಾತ್ರೆಗಳು, ಒಲೆ ಮತ್ತು ಪ್ರತಿಯೊಂದು ಉಪಕರಣಕ್ಕೂ ವಂದನೆಗಳು. ಇವು ನನ್ನ ಆರೋಗ್ಯಕ್ಕೆ ಆಧಾರವಾಗಿವೆ. ನಾನು ಬಳಸುವ ತಂತ್ರಜ್ಞಾನಕ್ಕೆ, ನನ್ನನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಈ ಫೋನ್, ಲ್ಯಾಪ್ಟಾಪ್ ಮತ್ತು ಜ್ಞಾನ ನೀಡುವ ಪುಸ್ತಕಗಳಿಗೆ ಕೃತಜ್ಞತೆಗಳು. ನನ್ನ ಪ್ರಯಾಣವನ್ನು ಸುಲಭವಾಗಿಸುವ ನನ್ನ ವಾಹನಕ್ಕೆ ಧನ್ಯವಾದಗಳು. ನನ್ನನ್ನು ಸುರಕ್ಷಿತವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸುವ ನನ್ನ ವಾಹನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಿಸಿಲು ಮಳೆ ಎನ್ನದೆ ನನಗೆ ನೆರಳಾಗಿ ನನ್ನ ಸಮಯವನ್ನು ಉಳಿಸಿ ನನ್ನ ಗುರಿ ತಲುಪಲು ಇವುಗಳು ಸಹಕಾರಿಯಾಗಿವೆ. ಧನ್ಯವಾದಗಳು. ನನ್ನ ಸುತ್ತಲಿರುವ ಈ ಚೇತನ ಮತ್ತು ಅಚೇತನ ವಸ್ತುಗಳು ನನ್ನ ಜೀವನದ ಸೌಕರ್ಯಕ್ಕೆ ಕಾರಣವಾಗಿವೆ. ಇವುಗಳನ್ನೆಲ್ಲ ನಾನು ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡಿಕೊಳ್ತೇನೆ. ನನ್ನ ಜೀವನ ಸಮೃದ್ಧವಾಗಿದೆ. ಈಗ ನಾನು ಕೃತಜ್ಞತೆಯಿಂದ ತುಂಬಿದ್ದೇನೆ. ಈ ಶಾಂತಿಯ ಭಾವನೆಯನ್ನು ನಾನು ಇಡೀ ವಿಶ್ವಕ್ಕೆ ಕಳುಹಿಸುತ್ತಿದ್ದೇನೆ. ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯೂ ಸುಖವಾಗಿರಲಿ, ಸಂತೋಷವಾಗಿರಲಿ, ಶಾಂತವಾಗಿರಲಿ ಅಂತ ಹಾರೈಸ್ತಾ ಇದ್ದೇನೆ. ನಾನು ಕೃತಜ್ಞತೆಯ ದೀಪ ಆಗಿದ್ದೇನೆ. ಎಲ್ಲಿಗೆ ಹೋದರೂ ಶಾಂತಿಯನ್ನು ಹರಡುತ್ತಿದ್ದೇನೆ. ನಾನು ಸದಾ ತೃಪ್ತ ಆಗಿರುವಂತಹ, ಹಗೂರವಾಗಿರುವಂತಹ ಆತ್ಮನಾಗಿದ್ದೇನೆ. ಮತ್ತೊಮ್ಮೆ ಎಲ್ಲದಕ್ಕೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಓಂ ಶಾಂತಿ.